ಬನ್ನಿ ವೀಕ್ಷಕರೇ, ಸಿಂಹ ರಾಶಿಯ ಜನರ ಒಂದು ಗುಣ ಸ್ವಭಾವ ಗುಣಲಕ್ಷಣಗಳು ಹೇಗಿದೆ ಅಂತ ತಿಳ್ಕೊಳ್ಳೋಣ. ಈಗ ಒಂದು ಸಿಂಹ ರಾಶಿ ಜನರ ಒಂದು ಗುಣ ಸ್ವಭಾವ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇರ್ತಾರೆ ಅವರು? ಖಂಡಿತ ನೋಡಿ, ಬಚಕ್ರದಲ್ಲಿ ಯಾವಾಗಲೂ ಸಿಂಹರಾಶಿ ಪಂಚಮಾಧಿಪತಿ, 5ನೇ ಮನೆಗೆ ಅಂತ ಹೇಳ್ತೀವಿ. ಸೊ 5ನೇ ಮನೆ ನಾವು ಯಾರಿಗೆ ಹೇಳ್ತೀವಿ? ಪೂರ್ವ ಪುಣ್ಯ ಸ್ಥಾನಕ್ಕೆ ಹೇಳ್ತೀವಿ. ಅಂದ್ರೆ ಪೂರ್ವ ಅಂದ್ರೆ ಇಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಪುಣ್ಯಗಳ ಲೆಕ್ಕಾಚಾರವೇ ಈ ಒಂದು ಪುಣ್ಯಸ್ಥಾನ. ಸೊ 5ನೇ ಮನೆಗೆ ಪುಣ್ಯಸ್ಥಾನನೂ ಕೊಟ್ಟಿದ್ದೀವಿ, ಪಂಚಮ ಸ್ಥಾನನೂ ಕೊಟ್ಟಿದ್ದೀವಿ. ಸೊ ಪುಣ್ಯಸ್ಥಾನ ಪಂಚಮ ಸ್ಥಾನ ಇದೀವಿ ಅಂದಾಗ ನಮ್ಮ ಹಿಂದೆ ಏನ್ ಕರ್ಮ ಮಾಡಿದೀವೋ ಆ ಮಕ್ಕಳಂಗ್ ಕೊಡ್ತಾರೆ. ಓಕೆ ನೋಡಿ, ರಾವಣನಿಗೆ ಇಂದ್ರಜಿತ್ ಲೈಫಲ್ಲಿ ಬಂದ ಅಂದ್ರೆ ರಾವಣನಿಗೂ ತನ್ನ ಮಗ ಆದಾಗ್ಲೂ ಕೂಡ ಲೈಫಲ್ಲಿ ಒಂಥರ ಹೇಗಿರುತ್ತೆ ಅಂತ ಅಂದ್ರೆ, ತನ್ನದೇ ಮಗನ ಜನ್ಮಕುಂಡಲಿ ತಾನೇ ಬರೆದು ಮಹಾಜ್ಯೋತಿಷಿ ಮಹಾಪಂಡಿತ ತನ್ನ ಮಗನ ಒಂದು ಜಾತಕದಲ್ಲಿ ಎಲ್ಲ ಗ್ರಹಗಳನ್ನು 11ನೇ ಮನೆಗೆ ಕೂರಿಸ್ಕೊಳ್ತಾರೆ. ಅಂದ್ರೆ ಮಹಾನ್ ಪಂಡಿತ ಆದಂತಹ ನಮ್ಮ ರಾವಣ ಕೂಡ ಅಲ್ಲೂ ಕೂಡ ಜ್ಯೋತಿಷ್ಯದಲ್ಲಿ ಹೇಳುತ್ತಾನೆ. ಯಾಕೆಂದ್ರೆ ಅವ್ನಿಗೆ ಗೊತ್ತಿರುತ್ತೆ, ನನ್ನ ಮಗ ಹಾಕಿದ್ರೆ ನನ್ನ ಮಗ ಹುಟ್ಟಿದ ಮೇಲೆ ಅವ್ನಿಗೆ ಎಲ್ಲೆಲ್ಲಿ ಏನೇನು ಕೊಟ್ಟರೆ ನಾನು ಒಂದು ಲೈಫಲ್ಲಿ ತುಂಬಾ ಅತ್ಯುತ್ತಮವಾಗಿ ಬೆಳೀತಾ ಹೋಗ್ತೀನಿ. ಯಾಕಂದ್ರೆ ಮಕ್ಕಳ ಸ್ಥಾನ ಅಂತ ಕರಿತೀವಲ್ಲ, ಕೆಲವರು ಮದುವೆ ಆಗಿದ ಕೂಡಲೇ ಏನಕ್ಕೆ ಮನೇಲಿ ಪೇರೆಂಟ್ಸ್ಗಳು ಒತ್ತಾಯ ಮಾಡ್ತಿರ್ತಾರೆ ಅಂತ ಅಂದ್ರೆ, ಮಕ್ಕಳು ಆದ್ಮೇಲೆ ಇನ್ನೊಂದು ಯೋಗ ಬರುತ್ತೆ, ಮದುವೆ ಆದ್ಮೇಲೆ ಒಂದು ಯೋಗ ಬರುತ್ತೆ, ವಿವಾಹದ ನಂತರ ಒಂದು ಯೋಗ ಆದ್ರೆ ಮಕ್ಕಳ ಆದ್ಮೇಲೆ ಒಂದು ಯೋಗ. ಅದಕ್ಕೆ 159 ಗ್ರಹ ಅಂತ ಏನ್ ಕರಿತೀವೋ, 15 ಮನೆಗಳು ಅಂತ ಏನ್ ಕರಿತೀವೋ ಅದು ಧರ್ಮದ ಮನೆಗಳು. ಅಲ್ಲಿ ಧರ್ಮವನ್ನೇ ನುಡಿಯುವಂಥದ್ದು, ಧರ್ಮದ ಕಾರ್ಯವನ್ನ ಮಾಡುವಂಥದ್ದು, ಧರ್ಮದ ಕೆಲಸವನ್ನ ಮಾಡುವಂಥದ್ದು. ಒಬ್ಬ ಮಹಾನ್ ವ್ಯಕ್ತಿ ಮಹಾ ಸಾಧಕನಾಗಿದ್ದಾನೆ, ಮಹಾನ್ ದೇಶಭಕ್ತನಾಗಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದು ಸಾಧಕ ಇದ್ದೇ ಇರ್ತಾರೆ. ಆ ಸಾಧಕರಲ್ಲಿ ನಾವು ಹುಡುಕೋಬೇಕಾಗತ್ತೆ. ಇನ್ ಕೆಲವರು ತಾವಾಗೆ ಸಾಧಕನ ಹುಡುಕೊಳ್ತಾರೆ, ಇನ್ ಕೆಲವರು ಸಾಧಕರಾಗೋ ತರ ಬ್ಯಾಕ್ ಇಂದ ಪುಷ್ ಅಪ್ ಮಾಡ್ತಾರೆ. ನೋಡಿ, ಈ ಸಿಂಹ ರಾಶಿಯವರಿಗೆ ಬ್ಯಾಕಪ್ ಅಲ್ಲಿ ಪುಷ್ ಮಾಡೋಂಥವ್ರು ಯಾರು ಇರಲ್ಲ ಮೇಡಮ್. ಏಕಾಂಗಿ ಹೋರಾಟ. ಯಾಕೆ ಅಂದ್ರೆ ಕ್ಯಾರೆಕ್ಟರ್ಸ್ ಆಫ್ ಹೇಗಿರುತ್ತೆ ಅಂದ್ರೆ, ಸಿಂಹ ರಾಶಿ ಕಾಡಲ್ಲಿ ಕುಳಿತಿರ್ತಾರೆ ಅಲ್ವಾ? ಸಿಂಹ ಇರ್ತಾರೆ, ನಾಡಲ್ಲಿ ಇರಕ್ಕಾಗತ್ತಾ? ಕಾಡಲ್ಲೇ ಇರ್ತದೆ. ಅವನೊಂದು ರಾಜ. ಎಷ್ಟೇ ಬರ್ಲಿ, ಆನೆಗಳು ಬರ್ಲಿ ಅಥವಾ ಎಷ್ಟೇ ಬೇರೆ ತರ ಕಾಡು ಪ್ರಾಣಿಗಳೇ ಬರ್ಲಿ, ಅವನೊಬ್ಬನೇ ಏಕಾಂಗಿಯಾಗಿ ಹೋರಾಟ ಮಾಡ್ತಾನೆ. ಅದಕ್ಕೆ ಸಿಂಹ ರಾಶಿಯವರಿಗೆ ಬ್ಯಾಕ್ ಅಲ್ಲಿ ಪುಷ್ ಮಾಡುವಂತಹ ಯಾವುದೇ ಗುರುಗಳಿರಲ್ಲ, ಅವರೇ ಗುರು. ಹೇಗೆ ಅಂತ ಅಂದ್ರೆ, ಒನ್ ಅಂಡ್ ಮ್ಯಾನ್ ಆರ್ಮಿ ಅಂತ ಕರಿತೀವಲ್ಲ, ಸೊ ಆ ತರ ಲೈಫಲ್ಲಿ ಸಿಂಹ ರಾಶಿಯವರು ಆ ಗಾಂಭೀರ್ಯ. ಈ ಸಿಂಹ ರಾಶಿಯವರು ತನ್ನ ಒಂದು ಮೈಕಟ್ಟನ್ನ ಯಾವ ರೀತಿ, ಸಿಂಹ ನೋಡಿ ನೋಡಕ್ ಎಷ್ಟು ಚೆನ್ನಾಗಿರುತ್ತಲ್ಲ, ಗಾಂಭೀರ್ಯ ಆಗಿರುತ್ತೆ. ಅದು ನೋಡೋದಕ್ಕೆ ಒಂಥರ ಭಯನೂ ಅನ್ಸುತ್ತೆ. ಆಗ ಸಿಂಹ ರಾಶಿ ನೋಡೋರು ಖಂಡಿತ ಯಾರು ಅಲ್ಲಿ ಬೆಚ್ಚ ಬೀಳ್ತಾರೆ. ಆ ರಾಶಿಯವ್ರು ಹಂಗೆ ಇರ್ತಾರೆ. ಒಂದು ರಾಜಗಾಂಭೀರ್ಯವನ್ನು ಹೊಂದಿರುವಂತಹ ಒಂದು ರಾಶಿ ಸಿಂಹ ರಾಶಿಯವರು ಅಂತ ಹೇಳ್ಬೋದು. ತಮ್ಮ ಬಾಡಿನ ಅವರು ಬಹಳ ಅಚ್ಚುಕಟ್ಟಾಗೆ ಜಿಮ್ ಇರ್ಬೋದು, ವಾಕ್ ಇರ್ಬೋದು, ಯೋಗ ಇರ್ಬೋದು, ಪ್ರತಿಯೊಂದಲ್ಲೂ ಕೂಡ ತಮ್ಮ ಒಂದು ಬಾಡಿನ ಫಿಟ್ನೆಸ್ ಇಟ್ಕೊಂಡ್ಬಿಡ್ತಾರೆ ಸಿಂಹ ರಾಶಿಯವರು. ತಮ್ಮ ದೇಹನ ದಪ್ಪಾಗಿ ಬಿಡಲ್ಲ ಅವರು. ದಪ್ಪ ಅಂದ್ರೆ ಅವ್ರು ಫ್ಲಾಫೆ ಸಿಂಹ ರಾಶಿಯವರು, ಬಟ್ ಆದಷ್ಟು ಸಿಂಹ ರಾಶಿಯವರು ದಪ್ಪಾಗಿ ಬಿಡಲ್ಲ. ಮತ್ತೆ ಊಟದಲ್ಲಿ ಬಹಳಷ್ಟು ಮಾಂಸ ಪ್ರಿಯರು ಅಂತ ಹೇಳ್ಬೋದು. ಯಾಕೆ ಸಿಂಹ ರಾಶಿಯವರು ಏನ್ ತಿನ್ನ, ಸಿಂಹ ಏನ್ ತಿನ್ನುತ್ತೆ ಅದನ್ನೇ ತಿನ್ನೋದು. ಆದಷ್ಟು ಸಿಂಹ ರಾಶಿಯವರೆಲ್ಲ ನಾನ್ ವೆಜ್ ಪ್ರಿಯರು ಅಂತ ಹೇಳ್ಬೋದು. ಮತ್ತೆ ಊಟದ ಪ್ರಿಯರು ಅಂತ ಹೇಳ್ಬೋದು. ತುಂಬಾ ಊಟವನ್ನು ಟೇಸ್ಟಿಯಾಗೆ ಇಷ್ಟಪಟ್ಟು ತಿನ್ನುವಂತಹ ಇನ್ನೊಂದು ರಾಶಿ ಏನಾದ್ರು ಇದ್ರೆ ಅದು ಸಿಂಹ ರಾಶಿಯವರು. ಯಾಕೆಂದ್ರೆ ಫುಡ್ಡಿ ಅಂತ ಹೇಳ್ಬೋದು ಅವ್ರನ್ನ. ತುಂಬಾ ಟೇಸ್ಟ್ ಇರಬೇಕು. ಅದು ತುಂಬಾ ಹೋಟ್ಲೇ ಆಗಿರ್ಲಿ ಮನೆನೇ ಆಗಿರ್ಲಿ, ಇಷ್ಟಪಟ್ರೆ ಅದನ್ನ ಬಹಳ ಇಷ್ಟಪಟ್ಟು ಊಟ ಮಾಡ್ತಾರೆ. ಇಲ್ಲ ಅಂದ್ರೆ ಹಂಗೆ ಹಸ್ಕೊಂಡ್ಬೇಕಾದ್ರೂ ಬಂದ್ಬಿಡ್ತಾರೆ ಸಿಂಹ ರಾಶಿಯವರು. ಸಿಂಹ ರಾಶಿಯವರಿಗೆ ನಾಯಕತ್ವದ ಗುಣಗಳಿರುತ್ತೆ. ಯಾಕೆಂದ್ರೆ ಲೀಡರ್ಶಿಪ್ ಅಲ್ವಾ. ಸಿಂಹ ಏಕಾಂಗಿ ಹೋರಾಡ್ತಾನೆ ಅಂದ್ರೆ ಅವ್ನಿಗೆ ಯಾವ ಮಟ್ಟಿಗೆ ರಾಜಗಾಂಭೀರ್ಯ, ಒಂದು ಮೊದಲೇ ಕಾಡಿನ ರಾಜ ಅಂತ ಅಲ್ವಾ, ಕಾಡಿನ ರಾಜ. ಆ ಗಾಂಭೀರ್ಯತೆ, ಆ ಒಂದು ಮುಂದಾಳತ್ವ, ನಾಯಕತ್ವದ ಗುಣಗಳು ನೋಡಿ. ಆಲ್ಮೋಸ್ಟ್ ರಾಜಕೀಯ ನಾಯಕರಲ್ಲಿ ನಾವೇನಾದ್ರು ಕೆಲವೊಂದು ಇಷ್ಟಪಡ್ತೀವಿ ಅಂದ್ರೆ ಈ ಸಿಂಹ ರಾಶಿಯವರಾಗಿರ್ತಾರೆ. ಅವ್ರ ಮಾತಿರ್ಬೋದು, ಅವ್ರ ನಡತೆ ಇರ್ಬೋದು, ಅವ್ರ ಗುಣ ಸ್ವಭಾವನೆ ಇರ್ಬೋದು, ಅವ್ರು ನಿಂತ್ಕೊಳ್ಳೋ ರೀತಿ ಇರ್ಬೋದು, ಸ್ಟ್ರಕ್ಚರ್ಸ್, ಅವ್ರು ನಿಂತ್ಕೊಳ್ಳೋಲ್ಲೇ ಹೇಳ್ಬೋದು ಅವ್ರು ಸಿಂಹ ರಾಶಿಯವರು ಅಂತ. ಅವ್ರ ಮಾತಿನೇ ಶುರು ಮಾಡ್ತಾನೆ ವರ್ಷದಲ್ಲಿ ಹೇಳ್ಬೋದು ಅವ್ರು ಸಿಂಹ ರಾಶಿಯವರು ಅಂತ ಹೇಳಿ. ಸೊ ಆ ಮಟ್ಟಿನ ಒಂದು ವೈಚಾರಿಕತೆ ಇರ್ಬೋದು, ಅವರಲ್ಲಿ ವಿಭಿನ್ನತೆ ಇರ್ಬೋದು, ವೈವಿಧ್ಯತೆ ಇರ್ಬೋದು, ಅವೆಲ್ಲವನ್ನು ಕೂಡ ನಾವು ಸಿಂಹ ರಾಶಿ ನೋಡ್ಬೋದು. ಅಂದ್ರೆ ಮೋಸ್ಟ್ ಆಫ್ ಲೀಡರ್ಶಿಪ್ ಕ್ವಾಲಿಟಿ 100% ಲೀಡರ್ಶಿಪ್ ಕ್ವಾಲಿಟಿ ಇದೆ ಸಿಂಹ ರಾಶಿಯವ್ರದ್ದು.
ಮೇಷರಾಶಿಯದಂತ ಲೀಡರ್ಶಿಪ್ ಕ್ವಾಲಿಟಿ ಆದ್ರೆ ಸಿಂಹರಾಶಿಯದಂತ ಲೀಡರ್ಶಿಪ್. ಬಟ್ ಒರಿಜಿನಲ್ ಲೀಡರ್ಶಿಪ್ ಕ್ವಾಲಿಟಿ ನೋಡ್ಬೇಕಾದ್ರೆ ಸಿಂಹರಾಶಿ ನೋಡ್ಬೋದು. ಓಕೆ. ಸೊ ಅವ್ರ ಲೈಫಲ್ಲಿ ತಮ್ಮ ಜೀರೋಯಿಂದ ಹೀರೋ ಆಗ್ತಾರೆ. ಲೈಫಲ್ಲಿ ಚೆನ್ನಾಗಿ ಓದ್ಬಿಟ್ರೆ ಲೈಫಲ್ಲಿ ತುಂಬ ಅವ್ರು ಓದಬೇಕು. ಸಿಂಹರಾಶಿಯವ್ರು ಚೆನ್ನಾಗಿ ಓದ್ಬಿಟ್ರೆ ಒಳ್ಳೊಳ್ಳೆ ಅಧಿಕಾರಿಗಳಾಗ್ಬೋದು, ಒಳ್ಳೊಳ್ಳೆ ಆಫೀಸರ್ಗಳಾಗ್ಬೋದು. ಸಿಂಹರಾಶಿಯವರು ಒಳ್ಳೆ ಬಿಸ್ನೆಸ್ ಮೆನ್ಗಳಾಗ್ಬೋದು. ರಾಜಕೀಯದಲ್ಲಂತೂ ಬಹಳಷ್ಟು ಮಿಂಚುತ್ತಾರೆ ಸಿಂಹರಾಶಿಯವರು. ಹಾಗಾಗಿ ಸಿಂಹರಾಶಿಯವರ ಮತ್ತೆ ಇನ್ನೂ ಸಿಂಹರಾಶಿಯವರಲ್ಲಿ ಕೋಪ ಜಾಸ್ತಿ ಇರುತ್ತೆ. ಅದೊಂದೇ ಅವರಲ್ಲಿ ಬ್ಯಾಡ್. ತುಂಬಾ ಬೇಗ ಕೋಪ ಮಾಡ್ಕೊಳ್ತಾರೆ. ಬಟ್ ಆ ಕೋಪಕ್ಕೆ ಅರ್ಥ ಇರುತ್ತೆ. ಸುಖ ಸುಮ್ಮನೆ ಕೋಪ ಮಾಡ್ಕೊಳ್ಳೋರು ಮೇಷರಾಶಿಯವರು. ಆ ಕೋಪಕ್ಕೆ ಅರ್ಥ ಇರಲ್ಲ, ಬೇಗ ಬಂದ್ಬಿಡುತ್ತೆ ಆ ಕೋಪಕ್ಕೆ. ಬಟ್ ಆ ಕೋಪಕ್ಕೊಂದು ಗಾಂಭೀರ್ಯತೆ ಇದೆ, ಕೋಪಕ್ಕೊಂದು ಅರ್ಥ ಇದೆ ಅಂದ್ರೆ ಅದು ಸಿಂಹರಾಶಿಯಲ್ಲಿದೆ. ನೇರ ನುಡಿ, ನೇರ ಮಾತು, ಒಳಗಡೆ ಏನನ್ನೂ ಇಟ್ಕೊಳ್ಳಲ್ಲ, ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ. ನೀವೇನಾರ ತಿಳ್ಕೊಳ್ಳಿ, ಇಷ್ಟ ಆದ್ರೆ ಹ್ಞೂ ಅಂತೀನಿ, ಇಷ್ಟ ಇಲ್ಲ ಅಂದ್ರೆ ಇಲ್ಲ ಅಂತೀನಿ. ಸೊ ಈ ತರ ಫಿಲ್ಟರ್ ಇಲ್ಲದೆ ಬಂದಾಗ ಆ ವ್ಯಕ್ತಿ ಹೆಂಗ್ ಕಾಣಿಸ್ತಾನೆ ನಿಮ್ಗೆ ಅನ್ಸುತ್ತೆ, ಇಷ್ಟ ಆಗತ್ತಾ? ಹಾಗಾಗಿ ನಿಮ್ಮಿಂದ ಸ್ವಲ್ಪ ದೂರ ಸಿಗೋದು ಜಾಸ್ತಿ. ಏನ್ ಸವಾಸ ಬೇಡಪ್ಪ, ಇವಳು ಸವಾಸ ಬೇಡಪ್ಪ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರುತ್ತ ಅಂತ ಸ್ವಲ್ಪ ದೂರ ಇರ್ತಾರೆ. ಯಾರು ಅಷ್ಟು ಸುಲಭವಾಗಿ ನಿಮ್ಮನ್ನ ಒಪ್ಕೊಳ್ಳಲ್ಲ, ಯಾರು ಅಷ್ಟು ಸುಲಭವಾಗಿ ನಿಮ್ಮನ್ನ ಪ್ರೀತಿ ಮಾಡಲ್ಲ. ಪ್ರೀತಿ ಮಾಡಿ ನಿಮ್ ಸ್ವಭಾವಗಳೇನಾರ ಗೊತ್ತಿದ್ರೆ ಅದು ಹೆಂಡತಿ ಆಗಿರ್ಬೋದೋ ಗಂಡ ಆಗಿರ್ಬೋದೋ ಅನ್ಸರ್ಸ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಅವ್ರ ವಿಚಾರ ಏನು, ಅವ್ರು ಎಂತವ್ರು ಅನ್ನೋದು ನಮ್ಗೆ ಅನುಭವಕ್ಕೆ ಬಂದಿರುತ್ತೆ. ಅವ್ ಅನುಭವಕ್ಕೆ ಬಂದಾಗ ಒಬ್ಬ ಒಳ್ಳೆ ಫಿಲ್ಟರ್ ಇಲ್ದೆ ಅಂತ ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಅಂದಾಗ, ಈಗ ನೋಡಿ ಒಳಗೊಂದು ಹೊರಗೊಂದು ಮಾತಾಡೋಂಥ ಜನ, ಮಾತಾಡೋಂಥ ರಾಶಿಗಳು ಇದಾವೆ. ಅದು ಮುಂದಿನ ದಿನಗಳಲ್ಲಿ ಹೇಳೋಣ. ಬಟ್ ನೇರ ನುಡಿಯಲ್ಲಿ ನೇರವಾಗಿ ಮಾತಾಡುವಂತಹ, ಯಾವುದೇ ರೀತಿಯ ತಪ್ಪು ವಿಚಾರಗಳಿಲ್ಲದೆ, ಅಂದ್ರೆ ಕಾಲ್ಪನಿಕವಾಗಿ ಹಿಂಗಾಗಿದೆ ಹಂಗಾಗಿದೆ ಅಂತ ತಿಳ್ಕೊಳ್ದೇನೆ ಮಾತಾಡುವಂತಹ ಒಂದು ರಾಶಿ ಅಂದ್ರೆ ಸಿಂಹರಾಶಿ. ಸಿಂಹರಾಶಿಯವರಲ್ಲಿ ಸೂಪರ್ ಡೂಪರ್ ಆಗುವಂತಹ ಎಲ್ಲ ವಿಚಾರಗಳು ಅವರಲ್ಲಿ ಇರುತ್ತೆ. ಅವ್ರು ಸ್ವಲ್ಪ ಕೋಪವನ್ನು ಒಂದು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಲೈಫಲ್ಲಿ ತುಂಬಾ ಸಕ್ಸಸ್ನ ನೋಡ್ತಾ ಹೋಗ್ಬೋದು. ಮತ್ತೆ ಸಿಂಹರಾಶಿಯವರಿಗೆ ಆದಷ್ಟು ಎಲ್ಲರಿಗೂ ಒಳ್ಳೇದು ಮಾಡೋದು ನೋಡ್ತಾರೆ. ಓಕೆ. ಮತ್ತೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರನ್ನ ಕೆಣಕ್ಬಾರ್ದು. ಸಿಂಹರಾಶಿಯವ್ರು ಮಾತ್ರ ಕೆಣಕರೇ ಉಳಿಯಲ್ಲ. ಅರ್ಥ ಆಯ್ತಾ? ಅವ್ರು ಯಾರಾಗಿರ್ಲಿ, ಎಂತ ಅಧಿಕಾರಿಗಳೇ ಆಗಿರ್ಲಿ, ಅವ್ನು ಎಂತಹ CM ಆಗಿರ್ಲಿ PM ಆಗಿರ್ಲಿ, ಅವ್ರ ಮುಂದೆ ಕೆಣಕದ್ರೆ ಉಳ್ಗಾಲವಿಲ್ಲ ಅವ್ರ ಹತ್ರ. ಅವ್ರಿಗೆ ನೇರವಾಗಿ ಆನ್ಸರ್ ಕೊಟ್ಟು ಬರ್ತಾರೆ. ತಡೆಯೋಷ್ಟು ತಡಿತಾರೆ, ತಡೆದಿದ್ಮೇಲೆ ಅವ್ರ ಕೈಲಿ ಎಲ್ಲ ಅನ್ಕೊಂಡ್ರು. ಸೊ ಈ ತರ ಸಿಂಹರಾಶಿಯವರಿಗೆ ಸ್ವಲ್ಪ ಕೋಪವನ್ನ ಕಡಿಮೆ ಮಾಡ್ಕೊಂಡ್ಬಿಟ್ರೆ ತುಂಬಾ ಸಕ್ಸಸ್ನ ನೋಡ್ತಾ ಹೋಗ್ಬೋದು. ಹಾಗೆ ಇನ್ನ ಸಿಂಹರಾಶಿಯವರ ವೃತ್ತಿ ಜೀವನ ಅಂತ ಬಂದ್ರೆ ಅವ್ರಿಗೆ ಯಾವ್ಯಾವ ಒಂದು ವೃತ್ತಿ ಆಗ್ತದೆ ಮೇಡಮ್? ಈಗ ಒಬ್ಬ ಲೀಡರ್ ಅಂತ ಆಗ್ಬೇಕಾದ್ರೆ ಅವನಲ್ಲಿ ನಾಯಕತ್ವದ ಗುಣಗಳಿದೆ ಅಂತ ಅಂದ್ರೆ ಅವ್ನಿಗೆ ಯಾವ ಕೆಲಸ ಕೊಟ್ರು ಮಾಡ್ತಾನೆ ಮೇಡಮ್. ಅವನಿಗೆ ರೋಡ್ ಕಸ ಗುಡ್ಸೋದ್ ಕೊಟ್ರು ಕೆಲಸ ಮಾಡ್ತಾನೆ. ಅವ್ನಿಗೆ ಇನ್ನೊಂದು ಗಾಡಿ ರಿಪೇರಿ ಇದೆಯಪ್ಪ, ಸಕಲ ಕಲಾ ವಿದ್ಯೆಯಲ್ಲಿ ಪ್ರಾವೀಣ್ಯತೆನ ಹೊಂದಿರುವಂತಹ ರಾಶಿ ಸಿಂಹರಾಶಿ. ಇಂಥದ್ದು ಗೊತ್ತಿಲ್ಲ ಅಂತ ಹೇಳಂಗಿಲ್ಲ. ಯಾಕೆಂದ್ರೆ ಬಚಕ್ರದಲ್ಲಿ ಇದು 5th ಹೌಸ್. ಸೊ ಮೊದಲನೇ ಮನೆಯಿಂದ ಹಿಡಿದು 5ನೇ ಮನೆಯವರೆಗೆ ಇವನಾಗ್ತಾನೆ. ಮೇಷರಾಶಿ ಮೊದಲನೇ ಮನೆ ಆದ್ರೆ ಸಿಂಹರಾಶಿ 5ನೇ ಮನೆ. ಸೊ ಪಂಚಮಾಧಿಪತಿ ಅವನೇ ಆಗಿರೋದ್ರಿಂದ ನೋಡಿ, ಸಿಂಹರಾಶಿ ಅವ್ರಿಗೆ ಇನ್ನೊಂದು ಕ್ಯಾರೆಕ್ಟರ್ಸ್ ಹೇಗೆ ಅಂತ ಅಂದ್ರೆ, ಹೋದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅಂದ್ರೆ ಇವರು ಹೋದ್ರೆ ದೇವಸ್ಥಾನದ ವಿಚಾರವಾದಿಗಳ ಬಗ್ಗೆ ಮಾತಾಡ್ತಾರೆ, ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗಲ್ಲ, ಇರೋ ಕಡೆನೇ ದೇವ್ರು ಅಂತಾರೆ. ಮತ್ತೆ ಇವ್ರು ಹೇಗೆ ಅಂತ ಅಂದ್ರೆ ಕಾಯಕನ ಕೈಲಾಸ, ವರ್ಕ್ಶಿಪ್ ಅಂತಾರೆ. ಸೊ ಲೈಫಲ್ಲಿ ಒಂದು ಕ್ರಿಯೇಟಿವಿಟಿ ಏನಾರ ಮಾಡಿ ಲೈಫ್ನ ಹಿಂಗೆ ಬದುಕಬೇಕು ಹಂಗೆ ಬದುಕಬೇಕು, ಇಂಥ ಕೆಲಸಗಳೇ ಮಾಡಬೇಕು ಅನ್ನೋದೇನಿಲ್ಲ ಸಿಂಹರಾಶಿಯವರಿಗೆ. ಯಾವುದೇ ಕೆಲಸ ಕಾರ್ಯಗಳಿದ್ರು, ಯಾವುದೇ ಒಂದು ರಂಗದಲ್ಲಿದ್ರು, ಎಂಥ ವೃತ್ತಿಯಲ್ಲಿದ್ರು ಕೂಡ ಪ್ರತಿಯೊಂದರಲ್ಲೂ ಕೂಡ ಪ್ರಾವೀಣ್ಯತೆಯನ್ನು ಹೊಂದಿರುವಂತ ಒಂದು ಸಿಂಹರಾಶಿ. ಯಾಕೆ ರವಿ ಅಲ್ಲ ಮೇಡಮ್, ಅಧಿಪತಿನೇ ರವಿ. ಸಿಂಹರಾಶಿಗೆ ಅಧಿಪತಿ ರವಿ ಆಗಿರೋದ್ರಿಂದ ಉದಯೋನ್ಮುಖ ರಾಶಿ ಅಂತ ಕರಿತೀವಿ. ತನ್ನಲ್ಲೇ ತಾನು ಒಳಗಡೆ ಎಷ್ಟೇ ನೋವಿರ್ಲಿ ತನಗೇ ತಾನು ಸಮಾಧಾನ ಮಾಡಿಕೊಂಡು, ಸೂರ್ಯ ಯಾರನ್ನೂ ಕೇಳಲ್ಲ, ಯಾರಿಗೂ ಕೇಳಿ ಬರಲ್ಲ ಅಲ್ವಾ? ಸೊ ಅವ್ನು ಹೇಳ್ದೇನೆ ಬರ್ತಾನೆ, ಹೇಳ್ದೇನೆ ಮುಳುಗ್ತಾನೆ, ಅವನ್ ಪಾಡಿಗೆ ಅವ್ನ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾನೆ. ಆ ರೀತಿ ಸಿಂಹರಾಶಿಯವರು ಅವ್ರ ಕೆಲಸ ಕಾರ್ಯಗಳು ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗುತ್ತದೆ ರವಿ ಅಲ್ವಾ. ನಮಗೆ ಸೂರ್ಯ ಇಲ್ಲದೆ ನಾವು ಯಾರು ಇರಕ್ಕಾಗಲ್ಲ. ಸೊ ಸೂರ್ಯ ಚಂದ್ರ ಇಲ್ಲದೆ ನಮ್ಮ ಲೈಫೇ ಇರ್ತಿರ್ಲಿಲ್ಲ. ಬೆಳಗ್ಗೆ ನಾವು ಪ್ರತಿಯೊಂದು ಜೀವ ರಾಶಿಗಳು ಎದ್ದೇಳ್ಬೇಕು ಅಂತಂದ್ರೆ ಸೂರ್ಯ ಉದಯ ಆಗ್ಬೇಕು. ಪ್ರತಿಯೊಂದು ಜೀವ ರಾಶಿಗಳು ಮನೆಗೆ ವಾಪಸ್ ಬರ್ಬೇಕು ಅಂತಂದ್ರೆ ನಾವು ಚಂದ್ರ ಸೂರ್ಯ ಮುಳುಗ್ಲೇಬೇಕು. ಹಾಗಾಗಿ ನೋಡಿ, ಪ್ರಾಣಿ ಪಕ್ಷಿ ಅಂದ್ರೆ ಇದೇ ತರ ಇರುತ್ತೆ ಮೇಡಮ್. ಬೆಳಿಗ್ಗೆ ಸೂರ್ಯ ಎದ್ದೇಳ್ತಾ ಇದ್ದಂಗೆ ಪ್ರಾಣಿ ಪಕ್ಷಿಗಳು ಎದ್ದು ತಮ್ಮ ಗೂಡನ್ನ ಬಿಟ್ಟು ಕೆಲಸ ಕಾರ್ಯಕ್ಕೆ ಹೋಗ್ತವೆ. ಸೊ ನಾವೇನು ಮನುಷ್ಯರು
ಬೆಳಗ್ಗೆ ಎದ್ದು ನಮ್ ಕೆಲಸ ಕಾರ್ಯಗಳೇನು ಎಲ್ಲ ಕೆಲಸ ಕಾರ್ಯಗಳು ಮುಗಿಸಿ ನಮ್ ಕೆಲ್ಸಕ್ಕೆ ಅಂತ ಬರ್ತೀವಿ. ಸಂಜೆಗೆ ಏನ್ ಕತ್ಲೆ ಮುಳುಗ್ತಿದ್ದಂಗೆನೆ ಮತ್ತೆ ವಾಪಸ್ ನಮ್ ಗುಡಿಗೆ ಹೆಂಗೆ ಪ್ರಾಣಿ ಪಕ್ಷಿಗಳು ಸೇರ್ಕೊಳ್ತಾವೋ ಸೊ ನಾವು ಗುಡಿಗೆ ಸೇರ್ತೀವಿ ನಮ್ಮ ಮನೆಗೆ. ಆ ರೀತಿ ಸೂರ್ಯ ಉದಯೋನ್ಮುಖ ರಾಶಿ ಆಗಿರೋದ್ರಿಂದ, ಸೂರ್ಯ ಒಬ್ಬ ಪ್ರಭಾವಿ ರಾಶಿ ಆಗಿರೋದ್ರಿಂದ ಸಿಂಹ ರಾಶಿಯವರು ಆ ರೀತಿ ಚಾರ್ಮ್ನ ಹೊಂದಿರುವಂತರು, ಸಕ್ಸಸ್ನ ಹೊಂದಿರುವಂತರು, ಯಾವಾಗಲೂ ಪ್ರಕಾಶಮಾನವಾಗಿ ಕಾಣಿಸ್ತಾರೆ. ಒಂದು ತೇಜೋಸ್ ಅವ್ರ ಮುಖದಲ್ಲಿ ಒಂದು ತೇಜಸ್ ಇರುತ್ತೆ. ಅವ್ರಿಗೆ ತೇಜೋದಯ ಮಾಡೋರು ತುಂಬಾ ಜನ ಇರ್ತಾರೆ. ಯಾಕೆಂದ್ರೆ ಅವ್ರು ಕಂಡ್ರೆ ಈಗ ಒಳಪು ಹುಮ್ಮಸ್ಸು ನೋಡುವಂತಹ ವ್ಯಕ್ತಿಗಳಿಗೆ ಜಲಸ್ ಇರುವಂತ ವ್ಯಕ್ತಿಗಳು ಇದ್ದೇ ಇರ್ತಾರಲ್ಲ. ಸೊ ನಿಮ್ಮನ್ನ ತೇಜೋವಧೆ ಮಾಡುವಂತವ್ರು ತುಂಬಾ ಇರೋದ್ರಿಂದ ಸಿಂಹರಾಶಿಯವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ, ಹಿತಶತ್ರುಗಳು ಜಾಸ್ತಿ ಇರ್ತಾರೆ. ನಿಮ್ಮನ್ನ ನೋಡಿದ್ರೆ ತಡ್ಕೊಳಕ್ಕಾಗಲ್ಲ, ಸಹಿಸ್ಕೊಳಕ್ಕಾಗಲ್ಲ ಅವ್ರ ಕೈಯಲ್ಲಿ. ಆ ರೀತಿ ಒಂದು ಸ್ವಭಾವನ ಇರುವಂತ ಸಿಂಹರಾಶಿಯವರಿಗೆ. ಮತ್ತೆ ಇನ್ನೊಂದು, ಯಾರು ಏನೇ ಮಾಡಿದ್ರು ಆ ರಾಶಿಯವ್ರನ್ನಂತೂ ಖಂಡಿತ ಏನು ಮಾಡ್ಕೊಳಕ್ಕಾಗಲ್ಲ. ಯಾಕೆ ಸಿಂಹ ಅಲ್ವಾ, ರವಿನೇ ಇಲ್ಲದೆ ನಾವು ಜೀವನದಲ್ಲಿ ಯಾವ್ದನ್ನೂ ಬದುಕಕ್ಕಾಗಲ್ಲ ಅಂತ ಅಂದ್ರೆ ಸಿಂಹ ರಾಶಿಯವ್ರನ್ನ ಕೆಣಕಿ ಉಳಿಯಕ್ಕಾಗಲ್ಲ. ಅವ್ರನ್ನ ಕೆಡತ್ತೆ ಆದಷ್ಟು ನಾವು ಫ್ರೆಂಡ್ಶಿಪ್ ಇಂದ, ಸ್ನೇಹಿತರಿಂದ ಇಟ್ಕೊಳ್ತು ಬೆಸ್ಟ್. ಮತ್ತೆ ಇನ್ನೊಂದೇನು ಅಂದ್ರೆ ಅವ್ರು ಯಾರು ಏನೇ ಹಾಳು ಮಾಡ್ತೀನಿ ಅಂತ ಅಂದ್ರು ಆ ವ್ಯಕ್ತಿಗಳನ್ನ ಇವರು ತುಳಿಯಕ್ಕೆ ಬೇರೆ ಯಾರು ಆಗಲ್ಲ. ಸೊ ಹಾಗಾಗಿ ಜೀವನದಲ್ಲಿ ತುಂಬಾ ಸಕ್ಸಸ್ಗಳನ್ನ ನೋಡ್ತಾ ಹೋಗ್ತಾರೆ ಸಿಂಹರಾಶಿಯವರು. ಅವ್ರ ಸ್ವಭಾವನೂ ಹಾಗೆ ಇರುತ್ತೆ. ಲೈಫಲ್ಲಿ ಯಾರೂ ಇಲ್ಲದೆ ಮೇಲ್ ಬರುವಂತಹ ಒಂದು ರಾಶಿ ಸಿಂಹರಾಶಿಯವರಾಗಿರೋದ್ರಿಂದ, ತನಗೆ ತಾನೇ ಉದಯೋನ್ಮುಖವಾಗಿ ಬೆಳಗುವಂತಹ ಒಂದು ರಾಶಿ ಆಗಿರೋದ್ರಿಂದ ಸಿಂಹರಾಶಿಯವರು ಯಾವಾಗಲೂ ಸೂಪರ್ ಡೂಪರ್ ಹಿಟ್ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಿಂಹ ರಾಶಿಯ ಜನರ ಒಂದು ಗುಣ ಸ್ವಭಾವ ಹೇಗಿತ್ತು ಅಂತ. ಸೊ ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.